ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಜನವರಿ 13ನೇ ತಾರೀಕು ಸೋಮವಾರ ಬನದ ಹುಣ್ಣಿಮೆ ಇದೆ. ಈ ಬನದ ಹುಣ್ಣಿಮೆ ದಿನ ನಿಂಬೆ ಹಣ್ಣಿನಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಕಳೆಯುತ್ತೆ. ನಿಮಗೇನಾದರೂ ಮನೆಯಲ್ಲಿ ಮಾಟ ಮಂತ್ರ ಆಗಿದ್ದರೆ, ದೃಷ್ಟಿ ದೋಷ ಆಗಿದ್ದರೆ, ಹಣಕಾಸಿನ ಸಮಸ್ಯೆ ಎದುರಾಗ್ತಾ ಇದ್ದರೆ, ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಆಗ್ತಾ ಇದೆ, ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅಂದರೆ, ನಿಂಬೆ ಹಣ್ಣಿನಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಮಂಜಿನ ರೀತಿಯಾಗಿ ಕರಗೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು, ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ತುಂಬಾ ಶಕ್ತಿ ಇರುತ್ತೆ. ಆ ದಿನಗಳಲ್ಲಿ ನಾವು ಮನೆಯಲ್ಲಿ ನಿಂಬೆ ಹಣ್ಣಿನಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕಳೀತವೆ. ನಮಗೆ ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ, ದೃಷ್ಟಿ ದೋಷ ಅಂತ ಬಂದರೆ ಅಥವಾ ಮನೇಲಿ ನೆಗೆಟಿವ್ ಎನರ್ಜಿ ಅಂತ ಬಂದರೆ ನಮಗೆ ತುಂಬಾ ಅದರಿಂದ ಸಮಸ್ಯೆ ಎದುರಾಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇ ನಮ್ಮ ಹಣಕಾಸಿನಲ್ಲಿ ನಷ್ಟ ಅನುಭವಿಸ್ತಾ ಇರ್ತೀರಿ, ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗ್ತಾ ಇದೆ, ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ, ಇನ್ನು ನಾವು ಏನೇ ಮಾಡಿದ್ರೂ ಮನೆ ಏಳಿಗೆ ಅನ್ನೋದು ಆಗ್ತಾ ಇರಲ್ಲ. ಅಂಥವರೆಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ನೀವು ಬನದ ಹುಣ್ಣಿಮೆ ನಮಗೆ ಸೋಮವಾರ ಇದೆ, ಸೋಮವಾರ ನೀವು ಸಂಜೆ 6 ಗಂಟೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ಚೆನ್ನಾಗಿರುವಂಥ ಯೆಲ್ಲೋ ಕಲರ್ ಇರುವಂಥ ನಿಂಬೆಹಣ್ಣು ಬೇಕಾಗುತ್ತೆ. ಗ್ರೀನ್ ಕಲರ್ ಇರುವಂಥ ನಿಂಬೆಹಣ್ಣು ತೊಗೊಬೇಡಿ, ಈ ರೀತಿಯಾಗಿ ಯೆಲ್ಲೋ ಕಲರ್ ಇರುವಂಥ ನಿಂಬೆಹಣ್ಣು ಬೇಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ಸಾಸಿವೆ, ಹಾಗೆಯೇ ಕುಂಕುಮ ಮತ್ತು ಒಂದು ಚಾಕು ಬೇಕಾಗುತ್ತೆ. ಏಕೆಂದರೆ ನಿಂಬೆಹಣ್ಣನ್ನು ಕಟ್ ಮಾಡೋದಕ್ಕೆ ಒಂದು ಚಾಕು ಬೇಕಾಗುತ್ತೆ. ಇಷ್ಟಿದ್ರೆ ಸಾಕು, ನೀವು ಆರಾಮ್ಸೆ ನೀವು ಸೋಮವಾರ ಸಂಜೆ 6 ಗಂಟೆ ನಂತರ, ಎಷ್ಟೊತ್ತಾದರೂ ಪರವಾಗಿಲ್ಲ, 6 ಗಂಟೆ ನಂತರನೇ ಈ ಕೆಲಸ ಮಾಡಬೇಕಾಗತ್ತೆ. ಇದನ್ನೇನು ಮಾಡಬೇಕು ಅನ್ನೋದಾದರೆ, ನೀವು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಿಂಬೆಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ. ನೀವು ಮನೆಯಲ್ಲಿ ಅರ್ಚನೆ ಮಾಡಿರೋ ಕುಂಕುಮ ಆಗಲಿ, ಅಥವಾ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತಂದಿರ್ತೀರಲ್ಲ, ಅಂತಹ ಕುಂಕುಮವನ್ನು ಈ ರೀತಿಯಾಗಿ ನಿಂಬೆಹಣ್ಣಿನ ಮೇಲೆ ಹಾಕಬೇಕಾಗತ್ತೆ. ನಾನಿಲ್ಲಿ ಕುಂಕುಮದಲ್ಲೇ ನಿಂಬೆಹಣ್ಣನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿಯೂ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಹಿಂಗೆ ಆಗಲ್ಲ ಅಂದರೆ ಕುಂಕುಮವನ್ನೇ ನಿಂಬೆಹಣ್ಣಿನ ಮೇಲೆ ಕೂಡ ಹಾಕ್ಬೋದು. ಎರಡೂ ರೀತಿಯಾಗಿ ಮಾಡ್ಬೋದು. ಅರ್ಚನೆ ಮಾಡಿರುವಂಥ ಕುಂಕುಮ ಆಗಲಿ, ಅಥವಾ ಶಕ್ತಿಯುತವಾದಂಥ ಅಮ್ಮನವರ ದೇವಸ್ಥಾನ ಅಂದರೆ ಪ್ರತ್ಯಂಗಿರ ದೇವಿ ದೇವಸ್ಥಾನ, ವಾರಾಹಿ ದೇವಿ ದೇವಸ್ಥಾನ, ಬನಶಂಕರಮ್ಮ, ದುರ್ಗಾದೇವಿ, ಈ ಥರ ಶಕ್ತಿಯುತವಾದ ದೇವಸ್ಥಾನಗಳಲ್ಲಿ ಕುಂಕುಮ ತಂದಿರೋಂಥ ಕುಂಕುಮವನ್ನು ಹಾಕಿದ್ರೆ ತುಂಬಾ ಇದು ಶಕ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆಯುತ್ತೆ. ಇನ್ನು ಇದ್ರ ಮೇಲೆ ಸ್ವಲ್ಪ ಸಾಸಿವೆನ ಹಾಕಬೇಕು ನೋಡಿ. ಈ ರೀತಿಯಾಗಿ ಸ್ವಲ್ಪ ಬೆರಳಿಂದ ನೀವು ಪ್ರೆಸ್ ಮಾಡಿದ್ರೆ ಎಷ್ಟು ಸಾಸಿವೆ ನಿಂಬೆಹಣ್ಣಿನ ಮೇಲೆ ಇರುತ್ತೋ ಅಷ್ಟೇ ಸಾಕು. ಇಷ್ಟು ಸಾಸಿವೆನ ನೀವು ನಿಂಬೆಹಣ್ಣಿನ ಮೇಲೆ ಹಾಕಬೇಕಾಗತ್ತೆ. ಇದನ್ನು ನೀವು ಮನೆ ಒಳಗಡೆನೇ ಮಾಡಬೇಕು. ಮನೆ ಒಳಗಡೆ ಇದನ್ನು ಕಟ್ ಮಾಡಿ ಈ ರೀತಿಯ ಎಲ್ಲ ಆದಮೇಲೆ ನೀವು ತಟ್ಟೆನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಪೂರ್ತಿಯಾಗಿ ಓಡಾಡಬೇಕಾಗುತ್ತೆ. ಒಂದೊಂದು ಮೂಲೆನೂ 4 ಕಾರ್ನರ್ ಇರುತ್ತಲ್ಲ, ಈಗ ಹಾಲ್ ಅಂತ ಬಂದರೆ 4 ಕಾರ್ನರು ಕಿಚನ್ನಲ್ಲಿ, ಮತ್ತು ನಿಮ್ಮ ಮನೇಲಿ ಎಷ್ಟು ಬೆಡ್ರೂಮ್ ಇರುತ್ತೆ ನೋಡಿ, ಅಷ್ಟೂ ಬೆಡ್ರೂಮನ್ನು 4 ಕಾರ್ನರ್ಗಳು, ಅಂದರೆ ನಾವು ಎಲ್ಲ ಕಡೆನೂ ಈ ತಟ್ಟೆಯನ್ನು ಹಿಡ್ಕೊಂಡು ಓಡಾಡ್ಕೊಂಬರ್ಬೇಕಾಗತ್ತೆ. ಅಕಸ್ಮಾತ್ ತಟ್ಟೆ ಬೇಡ, ನಾನು ಕೈಯಲ್ಲೇ ಹಿಡ್ಕೊತೀನಿ ಅಂದರೂ ನೀವು ಈ ರೀತಿಯಾಗಿ ಕೈಯಲ್ಲೇ ಇಟ್ಕೊಂಡು ಎಲ್ಲ ಮೂಲೆಯಲ್ಲೂ, ಅಂದರೆ ನಿಮ್ಮ ಮನೇಲಿ 2 ಬೆಡ್ರೂಮ್ ಅಥವಾ 3 ಬೆಡ್ರೂಮ್, ಎಷ್ಟು ಬೆಡ್ರೂಮ್ ಇರುತ್ತೆ ನೋಡಿ, ಅಷ್ಟೂ ಬೆಡ್ರೂಮ್ಗಳು ಓಡಾಡ್ಕೊಂಡು ಬರಬೇಕಾಗತ್ತೆ. ನಂತರ ಮನೆಯಿಂದ ಬಾಗಿಲಿಂದ ಆಚೆ ಹೋಗಿ ನೀವು ಬಾಗಿಲಿಗೆ ನೀವು ಕ್ಲಾಕ್ ವೈಸ್ 7 ಸಾರಿ, ಆ್ಯಂಟಿ ಕ್ಲಾಕ್ ವೈಸ್ 7 ಸಾರಿ ನೀವು ಅಂದರೆ ರೌಂಡಾಗಿ ನೀವು ದೃಷ್ಟಿ ತೆಗಿತೀರಲ್ಲ, ಆ ರೀತಿಯಾಗಿ ತೆಗೆದು, ಮತ್ತು ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ 7 ಸಾರಿ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ತೆಗೆದು ನೀವು ಇದನ್ನು ತೊಗೊಂಡೋಗಿ 3 ದಾರಿ ಕೂಡಿ ಇರುತ್ತಲ್ಲ ಅಂತಹ ಜಾಗದಲ್ಲಿ ಸೈಡಲ್ಲಿ ಹಾಕಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಮಧ್ಯ ದಾರಿಲೆಲ್ಲ ಹಾಕಕ್ಕೆ ಹೋಗಬೇಡಿ, ಸೈಡಲ್ಲಿ ಹಾಕಿದ್ರೂ ಆಯಿತು. ಯಾಕೆಂದರೆ ಇದನ್ನು ಯಾರಾದರೂ ದಾಟಿದ್ರೆ ಅವರಿಗೆ ಮತ್ತೆ ದೃಷ್ಟಿ ಆಗೋದು, ಅವ್ರಿಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಅದರಿಂದ ನೀವು ಒಂದು ಕಾರ್ನರಲ್ಲಿ ಹಾಕಿ ನೀವು ಮತ್ತೆ ವಾಪಸ್ ಬಂದು, ನೀವು ಹಿಂದೆ ತಿರುಗಿ ನೋಡಬಾರ್ದು, ವಾಪಸ್ ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ನೀವು ಮತ್ತೆ ಮನೆ ಒಳಗಡೆ ಹೋಗಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಾಗೇನೂ ಮನೆ ಒಳಗಡೆ ಹೋಗಬಾರ್ದು. ಇದನ್ನು 3 ದಾರಿ ಕೂಡಿದ ರಸ್ತೆಯಲ್ಲಿ ಕಾರ್ನರಲ್ಲಿ ಹಾಕಿ ನೀವು ಹಿಂದೆ ತಿರುಗಿ ನೋಡದೆ ಹಾಗೆ ಮನೆಗೆ ಹೋಗಿ ಅಲ್ಲಿ ಕೈ ಕಾಲು ತೊಳ್ಕೊಂಡು ಮತ್ತೆ ನೀವು ಮನೆ ಒಳಗಡೆ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ.
ಈಗ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಮ್ಮ ಮನೇಲಿ ಹಣ ನಿಲ್ತಾನೇ ಇಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ಸಲ್ಲಿ ಬರೀ ಲಾಸ್ ಆಗ್ತಾ ಇದೆ, ಮನೇಲಿ ಜಗಳಗಳು ಜಾಸ್ತಿ ಆಗ್ತಾ ಇದೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಜಗಳಗಳು, ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಗಳಾಗಿ ಶುರು ಆಗುತ್ತೆ, ಇನ್ನು ಮಕ್ಕಳಂತೂ ಮಾತು ಕೇಳೋದೇ ಇಲ್ಲ. ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ ಅಂತಲೇ ಹೇಳ್ಬೋದು. ತುಂಬಾ ಸಿಂಪಲ್ ಇದೆ, ಎಲ್ಲರೂ ಮನೇಲಿ ಮಾಡ್ಕೊಬೋದು. ಹಾಗಾಗಿ ಇದನ್ನು ಅಮಾವಾಸ್ಯೆ ದಿನವೂ ಮಾಡ್ಬೋದು ಅಥವಾ ಹುಣ್ಣಿಮೆ ದಿನವೂ ಮಾಡ್ಬೋದು. ಆದರೆ ನಮಗೀಗ ಹುಣ್ಣಿಮೆ ಬರ್ತಾ ಇದೆಯಲ್ಲ, 13ನೇ ತಾರೀಕು ಸೋಮವಾರ ಹುಣ್ಣಿಮೆ ಇದೆ. ಹಾಗಾಗಿ ಈ ಬನದ ಹುಣ್ಣಿಮೆ ದಿನ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯ ಕಷ್ಟಗಳೆಲ್ಲ ಕಳೀತವೆ. ದೇವಸ್ಥಾನದಲ್ಲಿ ತಂದಿರುವಂಥ ಕುಂಕುಮ ಇಲ್ಲ, ಯಾವುದೋ ಅಮ್ಮನವ್ರ ಕುಂಕುಮ ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು ಪ್ಲೇಟಲ್ಲಿ ನೀವು ದುರ್ಗಾದೇವಿಯ ಅಷ್ಟೋತ್ತರ ಹೇಳ್ಕೊಂಡಾಗಲಿ ಅಥವಾ ಮೊಬೈಲಲ್ಲಿ ಆಡಿಯೋ ಹಾಕ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡೋದು, ಅಥವಾ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಕೂಡ ನಿಂಬೆಹಣ್ಣಿನ ಮೇಲೆ ಹಾಕ್ಬೋದು ಸ್ನೇಹಿತರೆ. ಯಾವುದೇ ಶಕ್ತಿಯುತ ದೇವಸ್ಥಾನಗಳಲ್ಲಿ ತಂದಿರುವಂಥ ಕುಂಕುಮ ಇಲ್ಲ ಅಂದರೆ ನೀವು ಮನೆಯಲ್ಲೇ ಅರ್ಚನೆ ಮಾಡಿ ನಂತರ ಅದೇ ಕುಂಕುಮವನ್ನು ನಿಂಬೆ ಹಣ್ಣಿನ ಮೇಲೆ ಕೂಡ ಹಾಕ್ಬೋದು. ಇದು ಕೂಡ ತುಂಬಾ ಶಕ್ತಿ ಇರುತ್ತೆ, ಯಾಕೆಂದರೆ ನೀವು ಅರ್ಚನೆ ಮಾಡಿರುವಂಥದ್ದಲ್ಲ, ಅದಕ್ಕೋಸ್ಕರ ಒಂದೊಂದು ಮಂತ್ರಗಳು ಕೂಡ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ದುರ್ಗಾದೇವಿಯ ಅಷ್ಟೋತ್ತರ ಹೇಳ್ಕೊಳ್ಳಿ, ಅಥವಾ ದುರ್ಗಾ ಸ್ತೋತ್ರ ಹೇಳ್ಕೊಳ್ಳಿ, ಅಥವಾ ದುರ್ಗಾ ಸಹಸ್ರನಾಮವನ್ನು ಅಥವಾ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಮನೆ ಕಷ್ಟಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.